ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ VTV ಬಳ್ಳಾರಿ ವೀಕ್ಷಕರೇ, ನಾನು ಇವತ್ತು ನಿಮ್ಮ ಬಳ್ಳಾರಿಯ ಬ್ಯುಸಿಯೆಸ್ಟ್ ರೋಡ್ ತಾಳೂರು ರೋಡ್ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಹಳಷ್ಟು ಶ್ರಮಜೀವಿಗಳಿರ್ತಾರೆ. ರಾತ್ರಿ 10 ಗಂಟೆ ಆದರೂ ನಿಮಗೆ ತರಕಾರಿ ಸಿಗುತ್ತೆ, ಊಟ ತಿಂಡಿಗೆ ಬೇಕಾಗಿರೋಂಥ ಎಲ್ಲ ಪದಾರ್ಥಗಳು ಇಲ್ಲಿ ಸಿಗುತ್ತೆ. ಎಷ್ಟು ವರ್ಷದಿಂದ ನಡೆಸ್ಕೊಂಬರ್ತಾರೆ, ಇವರ ಶ್ರಮಗಳು ಹೇಗಿದೆ, ಇವರ ವ್ಯಾಪಾರ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಸಂಜೆ 10 ಗಂಟೆ ತನಕ ಅವ್ರು ಮಾಡ್ಕೊಂಡಿರ್ತಾರೆ. ಅಲ್ಲಿ ಏನೆಲ್ಲ ಮಾಡ್ತಾರೆ ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇವತ್ತಿನ ಜರ್ನಿ ನಮ್ಮ ಎಲ್ಲ ವ್ಯಾಪಾರಿಗಳ ಜೊತೆಯಲ್ಲಿ ಬನ್ನಿ ನೋಡ್ಕೊಂಡು ಹೋಗೋಣ. ಸ್ವಾಮಿ ನಮಸ್ಕಾರ. ಸ್ವಾಮಿ, ಹೇಗೆ ನಡೀತಿದೆ ವ್ಯಾಪಾರ ಇವತ್ತು? ಹಂಗೆ ಸ್ವಲ್ಪ ಡಲ್ ಆಗ್ಬಿಟ್ಟ ಸಮಯ ಸ್ವಲ್ಪ ಎಲ್ಲ ಆಗ್ಬಿಟ್ಟಿದ್ಯಾ? ಸಮಯ ಸ್ವಾಮಿ, ಡಲ್ ಆದ್ರೂ ನೀವು ಖುಷಿಯಾಗಿದ್ದೀರಾ? ಬೆಳಿಗ್ಗೆ ಜೈ ಭವಾನಿ 3 ಗಂಟೆಗೆ ಹೋಗ್ತೀವಿ ನೋಡಿ ಸಮಯ ಮಾರ್ಕೆಟ್ಗೆ. 3 ಗಂಟೆಗೆ ಹೋಗಿ ತರ್ತೀವಿ ಎಲ್ಲ. 3 ಗಂಟೆಯಿಂದ ಎಲ್ಲಿ ತನಕ ಸ್ವಾಮಿ ಇರ್ತೀರಾ? ನಾವು ಇವಾಗ ಸಾಯಂಕಾಲ ಟೈಮ್ ಒಂದು ಟ್ರಿಪ್ ಬರ್ತೀವಿ ಸಮಯ, ಮತ್ತೆ ಬೆಳಿಗ್ಗೆ ಬರ್ತೀವಿ. ಸೊ ಎಲ್ಲಾನು ಫ್ರೆಶ್ ಇಂದ ಅವತ್ತಿಂದ ಅವತ್ತಿಂದ ಅವತ್ತೇ ಫ್ರೆಶ್ ಮಾಲ್ ಎಲ್ಲ ಫ್ರೆಶ್ ತರ್ತೀವಿ. ಹ್ಞೂ ಸರ್. ಸ್ವಾಮಿ, ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ನಡೆಯುತ್ತಿಲ್ಲ ಸಮಯ? ನಾವು ಮಿನಿಮಮ್ ಅಂದರೆ ಒಂದು 2,000 ಮಾಡ್ಬೋದು ಸಮಯ. ಒಂದು ದಿನಕ್ಕೆ 2,000? ಹಾಂ ಸಮಯ. ನಿಮ್ಗೆ ಎಷ್ಟು ಗಿಟ್ಟುತ್ತೆ ಸ್ವಾಮಿ? ಸಮಯ ನಮಗೆ ಒಂದು 300-400 ರೂಪಾಯಿ ಉಳಿಬೋದು. ಒಂದು ದಿನಕ್ಕೆ 300-400 ಸಾಕಾ ಸ್ವಾಮಿ? ಸಾಕು ಸಮಯ. ಹೊರಗಡೆ ಹೋದ್ರೆ ಕೂಡ ಹೊಲ್ದಾಗ ಕಷ್ಟ ಮಾಡಿ ಬಂದರೆ ಕೂಡ ಒಂದು 500 ರೂಪಾಯಿ ಕೂಲಿ ಕೊಡಲ್ಲಲ್ಲ. ಇದು ನಮ್ಮ ವ್ಯಾಪಾರ ನಮ್ಮ ಕೈಯಾಗಿರ್ತದೆ. ನಿಮ್ಮ ವ್ಯಾಪಾರದಲ್ಲಿ ನೀವೇ ರಾಜರು ಅಂತೀರಾ ಸ್ವಾಮಿ? ನಾವು ಕಷ್ಟ ಬಿದ್ದು ಹೆಂಗ ಕಷ್ಟ ಮಾಡಿ ತಿಂತೀವಿ. ಸತ್ಯವಾಗಲು ನೋಡಿದ್ರಲ್ಲ ವೀಕ್ಷಕರೇ, ಶ್ರಮಜೀವಿಗಳು ಜೊತೆಗೆ ಅವರೇ ಸ್ವಂತ ಕಾಲಲ್ಲಿ ದುಡಿಮೆ ಮಾಡಿಕೊಂಡು ಈ ಹೊತ್ತಲ್ಲೂ ಅವರ ಬಿಸ್ನೆಸ್ ನಡೆಸ್ತಾರೆ. ಬೆಳಗ್ಗೆ 3 ಗಂಟೆಯಿಂದ ಹಿಡಿದು ರಾತ್ರಿ 9:30-10 ಗಂಟೆ ತನಕ ಇಲ್ಲಿ ಬಿಸ್ನೆಸ್ ನಡೀತಲೇ ಇರುತ್ತೆ. ಏನಕ್ಕಪ್ಪ ಅಂದರೆ ಅವರು ರೈತರ ಒಂದು ಬೆನ್ನೆಲುಬಾಗಿ ಸಹ ನಿಂತಿರ್ತಾರೆ. ಯಾಕೆಂದರೆ ಡೈರೆಕ್ಟಾಗಿ ಅವರು ಮಾರ್ಕೆಟಿಂದ ಪರ್ಚೇಸ್ ಮಾಡೋದ್ರಿಂದ ಅವರು ಇಲ್ಲಿ ಬಂದು ಜನಸಾಮಾನ್ಯರಿಗೆ ಡೈರೆಕ್ಟಾಗಿ ಹಂಚ್ತಾ ಇದ್ದಾರೆ. ಬನ್ನಿ, ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರ ಹತ್ರ ಕೇಳ್ಕೊಳ್ಳೋಣ ಏನೇ ನಡೀತಿದೆ ಅಂತ ಕೇಳಿ ಮಾತಾಡ್ಸ್ಕೊಂಬರೋಣ. ಹೇಗಿದೆ ಸರ್? ಏನು ಮಾಡಕ್ ಬರಲ್ಲ, ವಾತಾವರಣ ಸರಿಗಿಲ್ಲ ಇವಾಗ. ವಾತಾವರಣ ಸರಿಗಿಲ್ಲ ಅದಂಗೆ ಅರ್ಥ ಆಯ್ತಾ ಇಲ್ಲ? ಹೇಗೆ ಬಳ್ಳಾರಿ ಬಿಸಿ ಹೇಳಪ್ಪ? ಹೌದು ಸರ್, ಬಿಸಿ ಇದ್ರೆ ಸುಮ್ಮನೆ ಕಸ್ಟಮರ್ ಬರ್ತಿಲ್ಲ, ತಗೊಂತಿಲ್ಲ ಸರ್. ಸ್ವಲ್ಪ ಇಲ್ಲಿ ರೆಡ್ಡಿ ಹೋಟ್ಲ್ ಫೇಮಸ್ ಇದೆ, ಸ್ವಲ್ಪ ತಗೊಳ್ತಾರೆ ಸರ್, ಅಷ್ಟೇ, ಏನಿಲ್ಲ. ಓಕೆ, ರೆಡ್ಡಿ ಹೋಟೆಲ್ ಫೇಮಸ್ ಅದಕ್ಕೆ ಅವ್ರ ಮುಂದೆ ಗಾಡಿ ಹಾಕಿದಕ್ಕೆ ನಿಮ್ಗೆ ಓಡ್ತಾ ಇದೆ? ಹೌದು ಸರ್. ಇಲ್ಲ ಅಂದ್ರೆ ಸ್ವಲ್ಪ ಮುಂದೆ ಹೋದ್ರೆ ತೆಗಿಯಪ್ಪ ನಮ್ಗೆ ಅಡ್ಡ ಆಗುತ್ತೆ ಅಂತ ಹೇಳ್ತಾರೆ ಸರ್. ನಮ್ಮ ರೆಡ್ಡಿ ಹೋಟ್ಲವ್ರು ಸ್ವಲ್ಪ ಇಟ್ಕೊಳ್ಳಿ ಅಂತ ಇದು ಪ್ಲೇಸ್ ಕೊಟ್ಟಿದ್ದಕ್ಕೆ ಇಡ್ತಿದೀವಿ ಸರ್. ಇಲ್ಲಾಂದ್ರೆ ಹಿಡಿಯೋಕ್ಕಾಗಲ್ಲ ಸರ್. ಯಾಕಂದ್ರೆ ತಿಂಗಳಿಂದ ಇಲ್ಲ ಎಷ್ಟು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಸರ್? ಎಷ್ಟು ವರ್ಷ ಅಂತೇನಿಲ್ಲ, ಇವರು ಹೋಟ್ಲ್ ಮುಚ್ಚಿದ ಮೇಲೆನೆ ಹಿಡಿಯೋದು ಸರ್. ಯಾಕಂದ್ರೆ ಪಾಪ ಅವರು ವ್ಯಾಪಾರ ನಡಿಬೇಕಲ್ವಾ? ಹೌದು. ಅವರು ತೆಗೆದ ಮೇಲೆ ನಾವು ಇಡ್ತೀವಿ ಸರ್. ಯಾಕಂದ್ರೆ ಪಾಪ ಅವ್ರದ್ದು ನಡಿಬೇಕು, ನಮ್ದು ನಡಿಬೇಕಲ್ವ ಸರ್. ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ನಿಮ್ಮ ಕಡೆ? ಸರ್ ನಾವು ಹೊಲದಲ್ಲಿಂದ ತರ್ತೀವಿ ಸರ್. ಸ್ವಲ್ಪ ನಾವು ವೀಕ್ಷಕರೇ ನೋಡಿ, ನೀವು ಇವ್ರು ಬಂದು ಅವರ ಪಪ್ಪಾಯ ಹೊಲದಿಂದ ಫ್ರೆಶ್ ಆಗಿ ತಂದಿರೋ ಪಪ್ಪಾಯಗಳನ್ನ ಜನಗಳಿಗೆ ಸೇರಿಸ್ತಾ ಇದ್ದಾರೆ. ಒಳ್ಳೆ ಹೆಲ್ದಿ ಫ್ರೂಟ್ ಇದೆ. ಅದನ್ನ ಬನ್ನಿ, ನಾವು ಎಲ್ಲಿಂದ ತರ್ತೀರಾ, ಹೇಗೆ ಸರ್? ನಾವು ಇಲ್ಲೇ ಮುಂಬೈಲಿ ಹೊಲ ಇದೆ ಸರ್, ಅಲ್ಲಿಂದ ತಂದು ನಾವು ಮಾರ್ತೀವಿ ಸರ್. ಏನಿಲ್ಲ ಸರ್, ಅಷ್ಟೇ. ಎಷ್ಟು ಪಪ್ಪಾಯ? ಸರ್ ಒಂದು ಪಪ್ಪಾಯ 10 ರೂಪಾಯಿ ಸರ್. ಇಲ್ಲಿ 10 ರೂಪಾಯಿ ಅಷ್ಟೇ ಸರ್, ಚೀಪ್ ರೇಟ್ ಸಿಗೋದಷ್ಟು ಸರ್. ನಮಗೆ ಏನು ಬೇಕಾಗಿಲ್ಲ ಸರ್, ಜನ ಚಂದ ಇದ್ದಾರೆ ಸಾಕು ಸರ್. ನಮಗೆಲ್ಲನೊಂದು ಜಾಗ ಅಂಬೋದು ಬೇಕು, ಆಧಾರ ಬೇಕಲ್ಲ. ನಮಗೇನಂದ್ರೆ ನಾವು ಸ್ವಂತ ಬಿಸ್ನೆಸ್ ಮಾಡೋರು. ಯಾಕಂದ್ರೆ ಇವಾಗ ಜನ ಹತ್ರ ಹೋಗಿ ಕೆಲ್ಸಕ್ಕೆ ಹೋದ್ಮ್ಯಾಗ ಬೆಳಿಗ್ಗೆ ಹೋದವರು ರಾತ್ರಿಗೆ ಮನೆಗೆ ಬರ್ತೀವಿ. ಇವಾಗ ಮನೆಗೆ ಬರ್ತೀವಿ. ಅಕ್ಕ, ನೀವು ಇವಾಗ ಎಲ್ಲಿ ವೃತ್ತಿ ಮಾಡ್ಕೊಂಡಿದ್ರೆ? ನೀವಿರೋ ಊರು ಯಾವುದು? ಇದೇ ತಾಳೂರು ರೋಡ್? ನಾವು ತಾಳೂರು ರೋಡೇನೆ ಇರೋದು. ಸೊ ಕಳೆದ 15 ವರ್ಷದಿಂದ ಇವರು ಬಂದು ದುರ್ಗಮ್ಮ ಗುಡಿ ಹತ್ರ ನೀವು ಬಂಡಿ ಹಾಕಿರ್ತೀರಾ. ಬಟ್ ಇವಾಗ ಎಷ್ಟು ವರ್ಷದಿಂದ ನಿಮ್ಗೆ ಈ ತರ ಒಂದು ಸಮಸ್ಯೆ ಆಗಿದೆ? ಇವಾಗ ವರ್ಷ ಆಯ್ತು ನಾವು ಬಂಡಿ ತೆಗೆದು. ವರ್ಷ ಆತತ್ರ ನಾವೆಲ್ಲ ಒಂದೇ ತಲೆ ವ್ಯಾಪಾರ ಮಾಡಿದ್ದು. ನಮ್ದು ಟಿಫಿನ್ ಇತ್ತು. ನಿಮ್ದು ಹಣ್ಣಿನ ವ್ಯಾಪಾರ ಇತ್ತು? ಅವ್ರದ್ದು ಟಿಫನ್ ಸೆಂಟರ್ ಇತ್ತು ಸರ್, ಬಂಡಿ. ಸರಿ, ಇವಾಗ ನೀವು ಟಿಫನ್ ಸೆಂಟರ್ ತೆಗೆದ್ಮೇಲೆ ನೀವು ಎಷ್ಟು ನೋವುಗಳನ್ನು ತೊಂದರೆಗಳನ್ನ ಎದುರಿಸ್ಬೇಕು? ತೊಂದರೆಗಳು ಆಗ್ತಿದಾವಲ್ಲ ಸರ್. ಇವಾಗ ನಮಗೆ 100 ರೂಪಾಯಿ ಬರಲಿ, ನೆಮ್ಮದಿಯಾಗಿ ಜೀವಿಸ್ತಿದ್ದೀವಿ ನಾವು. ಗಂಡು ಮಕ್ಕಳೆಲ್ಲ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ, ನೆಮ್ಮದಿಯಾಗಿರ್ತಿದ್ವಿ. ಇವಾಗ ಬೇರೆ ಹತ್ರದ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಹೋಗ್ಬೇಕು. ಅವ್ರು ಅಂದಿದ್ದು ಅನ್ಸ್ಕೊಳ್ಬೇಕು, ನೋವು ಪಡಬೇಕು, ಆಳ್ಬೇಕು. ಒಂದೊಂದ್ಸರಿ ದುಃಖ ಅನಿಸುತ್ತೆ ಬೇರೆ ಹತ್ರ ಕೆಲಸ ಮಾಡೋಕ್ಕೆ. ನಾವು ಯಾಕಂದ್ರೆ ನಾವು ಫಸ್ಟಿಂದ ಕೆಲಸ ಇದು ನಾವು ವೃತ್ತಿ ಮಾಡ್ಕೊಂಡು ಬದುಕಿದ್ದವರು. ನಮ್ಗೆ ಇವಾಗ ಬೇರೆಯವ್ರ ಹತ್ರ ಕೆಲಸ ನಾವು ನಮ್ಮ ಮಧ್ಯದಲ್ಲಿ ಸುಮ್ಮನೆ ಇವಾಗ ನಮ್ಮ ಗಂಡ ಎಲ್ಲನ ಕೂಲಿ ಕೆಲ್ಸಕ್ಕೆ ಹೋಗಂದ್ರೆ ನನಗೆ ಆಗಲ್ಲ. ಅವ್ರನ್ನ ಕೇಳ್ರಿ, ಎಲ್ಲಿ ಹೋಗಲ್ಲ ಅವರು. ಎಲ್ಲೇ ಒಂದು ಎಳ್ಳೆ ಎತ್ತಕ್ಕಾಗಂಗಿಲ್ಲ, ಒಂದು ಬಕೆಟ್ ಎತ್ತಕ್ಕಾಗಂಗಿಲ್ಲ ಅವರಿಗೆ. ನಿಜಕ್ಕೂ ಜನಗಳ ಈ ಸಮಸ್ಯೆಗಳನ್ನ ಕೇಳ್ತಾರೆ, ಕೆಲಸ ದುಃಖ ಸಹ ಆಗುತ್ತೆ. ಒಂದೆಡೆ ಜನಗಳ ಸೇವೆ ಮಾಡಬೇಕು, ಅವ್ರಿಗೆ ತಿಂಡಿ ತಿನ್ನಿಸ್ಬೇಕು. ಅವ್ರಿಗೆ ಎಲ್ಲೇ ಬೇರೆ ಕಡೆ ಹೋದ್ರೆ, ಇವಾಗ ನೋಡಿ ಒಂದು ಒಳ್ಳೆ ಹೋಟೆಲ್ಗೆ ಹೋದ್ರೆ 100 ರೂಪಾಯಿ 200 ರೂಪಾಯಿ ಹತ್ರ ಊಟ ಆಗುತ್ತೆ. ಬಟ್ ಅವ್ರು ಒಂದು ಕಡೆ ಒಂದು ಟಿಫಿನ್ ಸೆಂಟ್ರಿಂದ ಮಡಗಿದ್ರೆ ಒಂದು 30 ರೂಪಾಯಿಂದ 50 ರೂಪಾಯಿಗಳಿಗೆ ಹೊಟ್ಟೆ ತುಂಬ ತಿಂಡಿ ಸಹ ಅವ್ರು ಕೊಡ್ತಾರೆ, ಊಟನೂ ಅವ್ರು ನೋಡ್ಕೊಂಡಿರ್ತಾರೆ. ಅಂಥ ಬಂಡಿಗಳನ್ನ ಎತ್ತ ಅವಶ್ಯಕತೆ ಏನಿತ್ತು? ಮಾರ್ಕೆಟ್ನಾಗ
ನಮ್ಗೆ ಇಲ್ಲಿ ಬಂದ್ರೆ ಭರ್ಜರಿ ಪಕ್ಕದಲ್ಲಿ ಕೂಗ್ ಹಾಕೊಂಡು ಸೇಲ್ ನಡೆಸ್ತಾ ಇದ್ದಾರೆ ಇಲ್ಲಿ ವ್ಯಾಪಾರ. ರೇಟ್ ಹೇಳಿದ್ರೆ ವಾಪಸ್ ಹೋಗ್ತಾ ಇದಾರ. ಟೊಮೆಟೊ 800, 900, 1000 ರೂಪಾಯಿ ಹೇಳ್ತಾರೆ ಬಾಕ್ಸ್ ಮಾರ್ಕೆಟ್ನಾಗ. ಇಲ್ಲಿ ಕೇಳಿದ್ರೆ 50 ಅಂದ್ರೆ ಎಲ್ಲರೂ ವಾಪಸ್ ಹೋಗ್ತಾರೆ, ಯಾರು ತಗೊಂಡಿಲ್ಲ. ಮತ್ತೆ ದಿನನಿತ್ಯ ಜೀವನ ಹೆಂಗಣ್ಣ? ಮತ್ತೆ ಜೀವನ ಹಂಗೆ ದಿನಾಲಿ 1000 ರೂಪಾಯಿ ಬರೋದು, 200 ರೂಪಾಯಿ 300 ರೂಪಾಯಿ ಬರ್ತದೆ. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡಕತ್ತೀನ? ಇಲ್ಲ, ನಾನು 30 ವರ್ಷದಿಂದ ಮಾಡ್ತಾ ಇದ್ದೀನಿ. 32 ವರ್ಷದಿಂದ? ಆಗ ನೀವು ಒಂದು 2-3 ವರ್ಷದಿಂದ ಸ್ವಲ್ಪ ವ್ಯತ್ಯಾಸಗಳೇನಿಲ್ಲ? ಅವಾಗ ಕಡಿಮೆ ಇತ್ತು ರೇಟು, ಇವಾಗ ಭಾಳ ರೇಟ್ ಇದೆ ಜಾಸ್ತಿ. ಕಾಯಿಪಲ್ಲೆ ಅದನ್ನ ತಗೊಳ್ರಿ 50 ಮೇಲೆ, ಯಾವನ್ ತಗೊಂಡ್ರೆ 50 ಮೇಲೆ, ಏನೇ ತಗೊಂಡ್ರೆ 50 ಮೇಲೆ. ಇವತ್ತು ಹೆಂಗ್ ನಡೀತು ವ್ಯಾಪಾರ? ಏನಾಗಲಿ ಇವತ್ತು ಹಂಗೆ ಐತೆ ನೋಡಿ, ಮಾಲೆಲ್ಲ ತಗೊಂಡು ಫೋಟೋ. ಓಹೋ, ಹಂಗಂದ್ರೆ ಅಲ್ಲಿರೋರ್ಗೆಲ್ಲ ವ್ಯಾಪಾರ ನಡೀತೈತೆ, ನಮ್ಮ ಅಣ್ಣನಿಗೆ ವ್ಯಾಪಾರ ನಡೀತಿಲ್ಲ ಅಂತೀರಾ? ನೋಡೋಣ ವೀಕ್ಷಕರುಗಳು, ನಮ್ಮ ಬಂಡಿಗೂ ಬರ್ರಪ್ಪ, ನಮ್ ಕೂಡ ವ್ಯಾಪಾರ ಬರೋದ್ರ ಹೇಳ್ತಿದ್ರಿ. ಎಲ್ಲರೂ 50 ರೂಪಾಯಿ ಅಂದ್ರೆ ವಾಪಸ್ ಹೋಗ್ತಾರ. ಕಾಯಿ ಪಲ್ಲೆ ರೇಟು ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ತಗಂತಿಲ್ಲ, ಈಗ ನಡಿ ಅಂತಾರ. ಏನ್ ಮಾಡ್ತಾರೆ ನೋಡ್ರಿ ವೀಕ್ಷಕರೇ, ಪಾಪ ಅವ್ರು ತುಂಬಾ ಫೀಲ್ ಆಗ್ಬಿಟ್ಟಿದ್ದಾರೆ. ಅವ್ರು ಬಹಳ 30 ವರ್ಷಗಳಿಂದ ಸತತ ಅವ್ರು ಬಂಡಿ ಹಾಕಿದ್ದಾರೆ. ಇಲ್ಲೇ ರೆಡ್ಡಿ ಹೋಟ್ಲ್ ಮುಂದ್ಗಡೆನೆ ಇರ್ತಾರೆ. ಸಂಜೆ ಆಯ್ತು ಅಂದ್ರೆ ಬಂಬುಡಿ ವ್ಯಾಪಾರ ಕೊಡ್ರಿ, ಒಳ್ಳೆ ರೇಟು, ಫ್ರೆಶ್ ಮಾಲು. ಬರ್ತಾ ಇರ್ರಿ, ಇನ್ನೊಂದು ಗಾಡಿ ನೋಡೋಣ. ಮತ್ತೆ ಬಂಡಿ ಚೆನ್ನಾಗೈತೆ, ನಿನ್ ವ್ಯಾಪಾರ ಹೆಂಗೈತೆ? ವ್ಯಾಪಾರ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಆಲ್ಮೋಸ್ಟ್ ಬೇರೆಯವ್ರು ಕಂಪೇರ್ ಮಾಡಿ ನಿನ್ ಬಂಡಿ ಆಲ್ಮೋಸ್ಟ್ ಖಾಲಿ ಕಾಣಿಸ್ತೈತೆ, ಎಲ್ಲ ಆಗೋಯ್ತಾ? ಪರವಾಗಿಲ್ಲ ಸರ್, ಖಾಲಿ ಆಗಿದೆ. ಇವತ್ತಿನ ವ್ಯಾಪಾರ ಹೆಂಗ್ ನಡೀತಾರ? ಪರವಾಗಿಲ್ಲ, ಚೆನ್ನಾಗಿ ನಡೆದು ಸರ್. ಒಂದ್ ದಿನಕ್ಕೆ ಎಷ್ಟು ಬಂಡವಾಳ ಹಾಕ್ತಿ? ಒಂದು 3 ರಿಂದ 4 ಸಾವಿರ ಬಂಡವಾಳ ಆಗ್ತದೆ ಸರ್. ಎಷ್ಟು ಬರುತ್ತೆ? ಮಾಮೂಲು ಒಂದು ನಮ್ಮದು ಎಲ್ಲ ಖರ್ಚು ಇದ್ಬಿಟ್ಟು ಒಂದು 600-700 ಕೂಲಿ ಉಳಿಯುತ್ತೆ ಸರ್. ಒಂದ್ ದಿನಕ್ಕೆ ಒಂದು ಜೀವನ ನಡೆಸಕ್ಕೆ ಸಾಲತ್ತಲ್ಲ? ಸಾಲುತ್ತೆ ಸರ್, ಆರಾಮಾಗಿ ಸಾಲುತ್ತೆ. ಒಂದ್ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೋ ತನಕ ನಿನ್ ಬಂಡಿ ಓಡುತ್ತೆ? ನಮ್ಮದು ಬೆಳಿಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆ ಮರಿ ಸರ್. ಬೆಳಿಗ್ಗೆ 9 ನೈಟ್ 9 ತನಕ ಒಂದೇ ಕಡೆ ಬಂಡಿ ಹೌದು ಹಾಕಿರ್ತೀಯ? ಸರ್, ಒಂದೇ ಇರುತ್ತೆ. ಎಷ್ಟು ವರ್ಷದಿಂದ ಮಾಡಕತ್ತಿ? ನಾವು ಸುಮಾರು 10 ವರ್ಷದಿಂದ ಸರ್. 10 ವರ್ಷದಿಂದ ಇಲ್ಲೇ ತಾಳೂರು ರೋಡಲ್ಲಿ ಒಂದು ಬಡ್ಡಿ ಹಾಕೊಂಡವ್ರೆ. ಬನ್ನಿ ನೋಡೋಣ ಪಬ್ಲಿಕ್ ರಿವ್ಯೂಸ್ ಹೇಗಿದೆ ಅಂತ. ಹೇಗೆ ನಡೀತಿದೆ ಇವತ್ತಿನ ವ್ಯಾಪಾರ? ಚೆನ್ನಾಗೈತೆ ಬೋನಿ. ಸ್ವಾಮಿಗಳು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತವ್ರೆ? 3 ವರ್ಷ ಆಯ್ತು ಬೋನಿ. 3 ವರ್ಷ ಆಯ್ತು. ಸ್ವಾಮಿ, ಇವತ್ತಿನ ಬಿಸ್ನೆಸ್ ಹೇಗೆ ನಡೀತಿದೆ? ಇವತ್ತಿನ ಮಾಮೂಲು ಐತೆ ಬೋನಿ. ಮಾಮೂಲು ಐತೆ. ಎಲ್ಲರೂ ಖುಷಿಯಾಗಿದ್ದಾರೆ. ಎಷ್ಟೇ ಶ್ರಮ ಪಟ್ರು ನಡೀತಾ ಇದೆ, ಜೀವನ ಸಾಗ್ತಾ ಇದೆ, ತಳ್ಕೊಂಡು ಹೋಯ್ತಾ ಇದ್ದೀವಿ ಅಂತಾರೆ. ನೋಡು ಸ್ವಾಮಿ, ಹೌದು, ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಸ್ವಾಮಿ? ಸ್ವಾಮಿ, ನಾನು 4 ಗಂಟೆಗೆ ಹೋಗ್ತೀನಿ ಸ್ವಾಮಿ ಮಾರ್ಕೆಟಿಗೆ. 4 ಗಂಟೆಗೆ ಮಾರ್ಕೆಟ್ ಹೋಗ್ತೀರಾ? ಈ ಬಂಡಿ ಎಷ್ಟೊತ್ತಿಗೆ ಹಾಕ್ತೀರಾ ಸ್ವಾಮಿ? ಈಗ ಸಾಯಂಕಾಲ ಟೈಮ್ ಬಂದು ಸಾಯಂಕಾಲ ಟೈಮ್ ಮಾತ್ರ ಹಾಕ್ತೀರಾ? ಸಾಯಂಕಾಲ ಎಷ್ಟು ಗಂಟೆ ತನಕ ಇರುತ್ತೆ ಬಂಡಿ? 9 ಗಂಟೆವರೆಗೆ ಇರುತ್ತೆ ಬೋನಿ. 9 ಗಂಟೆವರೆಗೂ ಇರುತ್ತೆ ಸ್ವಾಮಿ. 4 ಗಂಟೆಯಿಂದ 9 9 ಗಂಟೆವರೆಗೆ ಗಂಟೆವರೆಗೆ ಇರುತ್ತೆ. ಹಂಗೆ ಮಾಮೂಲು ಐತೆ ಬೋನಿ. ಮಾಮೂಲಿ ಇರುತ್ತೆ, ದಿನನಿತ್ಯ ಜೀವನ ನಡೆಯುತ್ತೆ. ಸರಿ ಸ್ವಾಮಿಗಳೇ, ಜೈ ಜೈ ಭವಾನಿ. ಭವಾನಿ. ಇಲ್ಲಿ ತಿಂಡಿ ನಡೀತಿದ್ದಾರೆ ಪಕ್ಕದಲ್ಲಿ ಹೋಗಿ ನಂಗೆ ಟೆನ್ಷನ್. ಕುದಿಯ ಎಣ್ಣೆ ನನ್ನ ಮೇಲೆ ಹಾಕ್ತಿದ್ರೆ ಒಳ್ಳೇದು. ಜೊತೆಗೆ ಹೋಗಿ ಕೇಳೋಣ ಬನ್ನಿ, ಅವ್ರು ತಿಂಡಿ ಎಷ್ಟೊತ್ತಿಗೆ ಹಾಕ್ತಾರೆ, ಏನು ನಡೀತಾರೆ ಅಂತ. ಬನ್ನಿ ಸ್ವಾಮಿ, ಹೇಗೆ ನಡೀತಾ ಇದೆ ವ್ಯಾಪಾರ? ಚೆನ್ನಾಗಿ ನಡೀತೆ ಸ್ವಾಮಿ, ನೋಡ್ತೀರಲ್ಲ ನೀವೇ. ಚೆನ್ನಾಗಿ ನಡೀತಿದೆ ಸ್ವಾಮಿ. ಎಷ್ಟು ವರ್ಷದಿಂದ ನಡೀತಾ ಇದ್ದೀರಾ? ನಾವು ವರ್ಷ ಆಯ್ತು ಸ್ವಾಮಿ ಇಲ್ಲಿ. 1 ವರ್ಷ ಆಯ್ತಾ ಸ್ವಾಮಿ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಡೀತು ಸ್ವಾಮಿ ನಿಮ್ದು ಇಲ್ಲಿ ವ್ಯಾಪಾರ? 5:30 10 ಗಂಟೆ ಸ್ವಾಮಿ. ನಿಮ್ಮ ಕಡೆ ಸ್ಪೆಷಲ್ ಏನು? ದೋಸೆನ, ಇಡ್ಲಿನ, ಇಲ್ಲ ಬಜ್ಜಿನ? ಎಲ್ಲ ಸ್ಪೆಷಲ್ ಸ್ವಾಮಿ. ಎಲ್ಲ ಸ್ಪೆಷಲ್ ಸ್ವಾಮಿ. ಸ್ವಾಮಿ, ಎಲ್ಲ ಸ್ಪೆಷಲಲ್ಲಿ ನಿಮ್ಮ ವ್ಯಾಪಾರ ದಿನನಿತ್ಯ ಹೇಗೆ ನಡೆಯುತ್ತೆ? ಮೀಡಿಯಮ್ ಸ್ವಾಮಿ, ಒಂದು ದಿವಸ ಇರುತ್ತೆ, ಒಂದು ದಿವಸ ಇರಲ್ಲ, ಹಂಗೆ. ಒಂದಿನ ಇರುತ್ತೆ, ಒಂದಿನ ಇರಲ್ಲ. ಇದು ಪ್ರತಿ ವ್ಯಾಪಾರದಲ್ಲೂ ಕಾಮನ್ ಇರುತ್ತೆ. ಬಟ್ ಸ್ವಾಮಿ, ನಿಮಗೆ ಡೈಲಿ ವ್ಯಾಪಾರದಲ್ಲಿ ಒಂದು ಬರ್ಕತ್ತು ಅನ್ನೋದು, ಒಂದು ನಿಮ್ಮ ಜೀವನ ನಡೆಯೋಕ್ಕೆ ಒಂದೇನೋ ಒಂದು ನಡೀತಾ ಇದೆಯಾ? ಹಾಂ, ನಡೀತಾ ಇದೆ ಸ್ವಾಮಿ. ನಡೀತಾ ಇದೆಯಲ್ಲ ಸ್ವಾಮಿ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಎಷ್ಟು ಗಂಟೆ ತನಕ ಸ್ವಾಮಿ ನಿಮ್ಮದು ಗಾಡಿ ಇರುತ್ತೆ? ಸ್ವಾಮಿ ಒಂದು 9:30 9:30 10 ಗಂಟೆ ಆದ್ರೂ ತಾಳೂರು ರೋಡಲ್ಲಿ ನಮಗೆ ಬಿಸಿ ಬಿಸಿ ಟಿಫನ್ ಫ್ರೆಶ್ ಆಗಿ ಸಿಗುತ್ತೆ, ಅದಂತೂ ಗ್ಯಾರಂಟಿ ವೀಕ್ಷಕರೇ. ಬನ್ನಿ, ರೆಡ್ಡಿ ಹೋಟ್ಲ್ ಪಕ್ಕದಲ್ಲೇ ಇದೆ, ಇರುತ್ತೆ. ಇನ್ನೂ ಜೊತೆಗೆ ಕಸ್ಟಮರ್ಸ್ಗಳು ತಿಂತಾ ಇದ್ದಾರೆ. ತಿನ್ನೋರ ಹತ್ರ ಹೋಗಿ ಕೇಳಿದ್ರೆ ಟೆನ್ಷನ್. ಕಸ್ಟಮರ್ ಹತ್ರ ನೋಡಿದೆ, ಕಸ್ಟಮರ್ ಟೆನ್ಷನ್ ಆಯ್ತವ್ರೆ, ನಾನು ಟೆನ್ಷನ್ ಆಯ್ತಾ ಇಲ್ಲ. ಬನ್ನಿ ನೋಡೋಣ, ಯಾರು ಮಾತಾಡ್ರೆ ಅವ್ರದ್ದು ರುಚಿ ಹೇಗಿದೆ ಅಂತ ನಾವು ಕೇಳೋಣ. ತಿಂತಾ ಇದ್ರು, ನಾನು ದಿಢೀರಂತ ಡಿಸ್ಟರ್ಬ್ ಮಾಡ್ಬಿಟ್ಟೆ. ತಿನ್ಕೊಂಡೆ ಮಾತಾಡಿ. ಹೆಂಗಿದೆ ರುಚಿ? ಚೆನ್ನಾಗಿದೆ. ಸೂಪರ್ ಆಗಿದೆಯಾ? ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾನು ಇದೇ ಫಸ್ಟ್ ಇಯರ್. ಫಸ್ಟ್ ಇಯರಾ? ಅವರು ನಮ್ಮ ಫ್ರೆಂಡ್ ಸ್ವಾಮಿನೇ. ಸ್ವಾಮಿ ನಿಮ್ಮ ಫ್ರೆಂಡಾ? ಸೊ ಫ್ರೆಂಡ್ ಅಂತ ಬರ್ತೀರಾ, ರುಚಿ ಚೆನ್ನಾಗಿದೆ ಅಂತ? ಇಲ್ಲ, ಟೇಸ್ಟ್ ಚೆನ್ನಾಗಿದೆ ಅಂತ ಬರೋದು. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ ಟೇಸ್ಟ್. ಸೊ ನಿಜವಾಗ್ಲೂ ಇಲ್ಲ, ನಾನು ಒಂದ್ಸತಿ ಇಲ್ಲಿ ಟೇಸ್ಟ್ ಮಾಡಿದ್ದೀನಿ, ಒಳ್ಳೆ ಟೇಸ್ಟ್ ಇದೆ. ನೀವು ಬನ್ನಿ, 10 ಗಂಟೆ ಆದ್ರೂ ಬಿಸಿ ಬಿಸಿ ಟಿಫನ್ ಯಾವಾಗಲೂ ರೆಡಿ ಇರುತ್ತೆ. ಇನ್ನೂ ನಮ್ಮ ಜರ್ನಿ ಮುಗ್ದಿಲ್ಲ, ಇನ್ನೂ ಒಂದಷ್ಟು ಬಂಡಿಗಳಿದೆ, ಬನ್ನಿ ನೋಡ್ಕೊಂಡು ಬರೋಣ. ಆವಾಗಲೇ ಕೇಳಿಸ್ಕೊಂಡ್ರಿ, ಆ ಥರ ನಾನು ಸೌಂಡ್ ಪೊಲ್ಯೂಷನ್ ಮಾಡಲ್ಲ, ನಾನು ಸೈಲೆಂಟಾಗಿ ನಿಲ್ತೀನಿ, ನನ್ನ ಮಾಲ್ ನೋಡಿ ಜನ ಬರ್ತಾರೆ ಅಂತಾರೆ. ಅಣ್ಣ, ಇವತ್ತಿನ ವ್ಯಾಪಾರ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಬಂಡಿ ಹಾಕೊಂಡಿದ್ದೀರಾ? ನಾವು 2 ಮಂತ್ಸ್ ಆಯ್ತು ಅಷ್ಟೇ. 2 ತಿಂಗಳಾಯಿತು. ಸೊ 2 ತಿಂಗಳಂದರೆ ಆಲ್ಮೋಸ್ಟ್ ನಿಮ್ಗೆ ಇವಾಗಿನ ಏನು ಪರಿಸ್ಥಿತಿ ಇದೆ ಅದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ದಿನ ಎಷ್ಟಣ್ಣ ಒಂದು ಬಂಡವಾಳ ಹಾಕ್ತೀವಿ? ಬಂಡವಾಳ ಅಂದರೆ ನಮ್ಮ ಡೈಲಿ ಕೂಲಿ ಉಳಿತದೆ ಅಷ್ಟೇ, ಏನಿಲ್ಲ. ಡೈಲಿ ಮಾಡ್ತಾರೆ, ಕೂಲಿ ಉಳ್ಕೊಳ್ಳುತ್ತೆ. ಬಟ್ ಪ್ರತಿನಿತ್ಯ ಈ ಬಂಡಿಲಿ ಒಂದು ವ್ಯಾಪಾರ ಅನ್ನೋದು ನಡೀತಾ ಇದೆ? ನಡೀತಾ ಇದೆ ಸರ್. ನಡೀತಾ ಇದೆ, ಜೀವನಕ್ಕೆ ಆಧಾರ ಆಯ್ತಾ ಇದೆ? ಆಯ್ತು, ಹೌದು. ಓಕೆ, ಸೂಪರ್. ಇದು ಒಬ್ಬರು ನೋಡಪ್ಪ,
ಖುಷಿಯಾಗಿದ್ದೀನಿ. ದಿನನಿತ್ಯ ನನಗೆ ಏನು ಬರುತ್ತೋ ಅದು ಬರಬೇಕೈತೆ. ನಾನು ನೆಮ್ಮದಿಯಾಗಿದ್ದೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕಲ್ವಣ್ಣ? ಓಕೆ ಸರ್, ಅವತ್ತು ನೆಮ್ಮದಿ ಆಗಿದ್ದೀವಿ ಸರ್ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಥರ ಖುಷಿಯಿಂದ ಎಲ್ಲ ಬಂಡಿಗೂ ವ್ಯಾಪಾರ ಕೊಡ್ರಿ. ನೋಡ್ರಿ, ಎಷ್ಟು ಬಂಡಿಗಳಿದ್ರು ಎಲ್ಲ ಹತ್ರನೂ ಫ್ರೆಶ್ ಮಾಲ್ ಇರುತ್ತೆ. ಪ್ರತಿದಿನ ಒಂದೇ ಬಂಡಿಗೆ ಹೋಗಬಾರ್ದು. ಬಡವ್ರ ಸಮಸ್ಯೆ ಅರ್ಥ ಮಾಡ್ಕೊಬೇಕು. ಬೇರೆ ಬೇರೆ ಬಂಡಿಗೂ ಬರಬೇಕು, ಎಲ್ರಿಗೂ ವ್ಯಾಪಾರ ಕೊಡಬೇಕು. ನೋಡ್ತಾ ಇರಿ VTV ಬಳ್ಳಾರಿ. ಅಣ್ಣ ಧೈರ್ಯವಾಗಿ ಅವರೇ, ಬನ್ರಿ ಅಣ್ಣ ಅಂತ ಮಾತಾಡ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಎಷ್ಟು ವರ್ಷದಿಂದ ಬಂಡಿ ಹಾಕಿದ್ದೀನ? ನಾವಿವಾಗ 6 ವರ್ಷದಿಂದ ಮಾಡ್ತೀವಿ ಸರ್. ಏನು ಉಳ್ಳಾಗಡ್ಡಿನ ಇಲ್ಲ ಬೇರೆ ಉಳ್ಳಾಗಡ್ಡೆ ಒಂದೇ, ಪರ್ಮನೆಂಟ್ ಉಳ್ಳಾಗಡ್ಡಿ? ನೋಡ್ರಪ್ಪ, ಉಳ್ಳಾಗಡ್ಡಿ ಬಿಸ್ನೆಸ್ ಮಾಡಕತ್ತವ್ರೆ. ಅಣ್ಣ ಹೆಂಗಣ್ಣ ಉಳ್ಳಾಗಡ್ಡಿ? 100 ರೂಪಾಯಿಗೆ 6 kg. 100 ರೂಪಾಯಿಗೆ 6 kg. ಎಷ್ಟು ವರ್ಷ ಇವತ್ತು ವ್ಯಾಪಾರ ಹೆಂಗೆ ನಡೀತೈತೆ? ಪರವಾಗಿಲ್ಲ, ಆಯ್ತು, ಮಾಮೂಲಿ ಐತೆ, ಮಾಮೂಲಿ ಓಡ್ತೈತೆ. ಈ ವೃತ್ತಿಲಿ ನಿಮ್ಗೆ ಖುಷಿ ಇದೆಯಾ? ಹಂಗೆ ದಬ್ಬಬೇಕಷ್ಟೇ. ಹಂಗೆ ದಬ್ಬ ಅಂದ್ರೆ ನಾವೇ ನಮ್ಮೇನೆ ಆಗಕ್ಕಾಗಲ್ಲ. ಇವಾಗ ಈಗ ಆಲ್ರೆಡಿ ಇವಾಗ ನಾನು ನೋಡ್ಕೊಂಬಂದೆ, ಎಲ್ಲ ಗಾಡಿಗಳಿಗಿಂತ ನಿನ್ನೊಂಥರ ಸ್ಟೀಲ್ ಗಾಡಿ ಚೆನ್ನಾಗೈತೆ. ಉಳ್ಳಾಗಡ್ಡಿ ಎಲ್ಲ ಹಾಕಿದ್ಯಾ, ನೋಡೋಕ್ಕೂ ಸೂಪರ್ ಆಗೈತೆ. ಬೆಳ್ಳುಳ್ಳಿ ಐತೆ, ಎಲ್ಲ ಮಾಡಾಕತ್ತೀರಾ. ಇನ್ನೇನು ಡೆವಲಪ್ ಆಗಬೇಕು ಅಂತ ಪ್ಲ್ಯಾನು? ಇದ್ದಿದ್ರಾಗೆ ಸುಖವಾಗಿರ್ಬೇಕು ಅಷ್ಟೇ. ಇರೋದ್ರಲ್ಲಿ ಸುಖವಾಗಿರ್ಬೇಕು. ಭಾಳ ಮೇಲಕ್ಕೆ ಹೋಗಬಾರ್ದು, ತಲೆ ಮೇಲೆ ಒದಿತಾರ. ಅಣ್ಣಂಗೆ ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತೆ ಅನ್ಸುತ್ತೆ. ಮೇಲೆ ಬೇಡ ಹೋಗಬಾರ್ದು, ತಲೆ ಮೇಲೆ ಹೋದ್ ಕೆಳಗಡೆ ಬೀಳಿಸ್ತಾರೆ ಅಂತಾರೆ. ಅಣ್ಣ, ದಿನ ನಿಮ್ಗೆ ವ್ಯಾಪಾರ ನಡೀತಾ ಇಲ್ಲ ಇವತ್ತಿನ ಬಿಸ್ನೆಸ್ ಹಿಂಗೈತಾ? ದಿನ ಇರೋದು ಇದು ಒಳಗಡೆ ವ್ಯಾಪಾರ ಮಾಡೋದು ನಾವು. ಎಷ್ಟು ಗಂಟೆ ತನಕ ಗಾಡಿ ಇರುತ್ತೆ? 8-8:30. 8-8:30 ತನಕ ಇರುತ್ತೆ. ಎಷ್ಟೊತ್ತಿಗೆ ಹಾಕ್ತೀರಾ ಗಾಡಿನ? ಬೆಳಿಗ್ಗೆ ಬಂದು ಸ್ಟಾರ್ಟ್ ಆಗಿರುತ್ತೆ ನಮ್ದು. ಮುಂಜಾನೆ ಸ್ಟಾರ್ಟ್ ಆಗಿದೆ. ಮುಂಜಾನೆ 6 ಗಂಟೆಗೆ ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಮಾಲ್ ಹಾಕೊಂಡು ಬರ್ದಟ್ಟು ಒಂದು 7-8 ಗಂಟೆ ಹಂಗೆ ಆಗುತ್ತೆ ಅಷ್ಟೇ. ಸೊ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ ಒಂದು 8-9 ಗಂಟೆ ತನಕ ನೀವು ಹಾಕ್ತೀರಾ? ಇಲ್ಲ ಮಾಲ್ ಖಾಲಿ ಆಗೋ ತನಕ ಎಲ್ಲೇ ಇರ್ತೀರಾ? ಇಲ್ಲ, ಹಂಗೇನಿಲ್ಲ, ಖಾಲಿ ಆಗೋದೇ ಇಲ್ಲ. ವಿಶಾಲ್ ಮಾಡಿದ್ದಂಗೆ ಇದು. ಅಣ್ಣನ ಗಾಡಿನ ಡೈರೆಕ್ಟಾಗಿ ವಿಶಾಲ್ ಮಾಡಿಗೆ ಹೋಲಿಸ್ಬಿಟ್ರು. ಅರೆ ಸೂಪರ್, ಮಾಲೆ ಖಾಲಿ ಆಗಲ್ಲ, ಎನಿ ಟೈಮ್ ರೆಡಿ. ಬರ್ರಪ್ಪ ತಗೊಂಡೋಗ್ರಿ ಬಂಡಿ. ಹೆಂಗಣ ಕರಿತೀಯ ಕಸ್ಟಮರ್ನ? ಹೆಂಗಣ ಕರಿತೀನಿ? ಏನು ಕರೆಯಲ್ಲ ಸರ್, ಅವರೇ ಬರ್ತಾರೆ. ಓ, ಇದು ಸೂಪರ್. ನಾನೆಲ್ಲ ಗಂಟ್ಲೆಲ್ಲ ಹರ್ಚ್ಕೊಂಡೆಲ್ಲ ಕೂಗೋಕ್ಕಾಗಲ್ಲ, ಸೈಲೆಂಟಾಗಿರ್ತೀನಿ. ಕಸ್ಟಮರ್ ಬರ್ತಾರೆ, ಅವಾಗ ನಾನು ಎತ್ಬಿಟ್ಟು ಕೊಡ್ತೀನಿ ಅಂತ. ಕಸ್ಟಮರ್ ಬನ್ನಿ, ಸೇಲ್ಸ್ ಮಾಡಿ. ಇನ್ನೊಂದಷ್ಟು ಗಾಡಿ ಇದ್ದಾವೆ, ಬನ್ನಿ ನೋಡ್ಕೊಂಡು ಬರೋಣ. ಸೊ ವೀಕ್ಷಕರೇ ಬನ್ನಿ, ಇಲ್ಲಿವರೆಗೂ ಉಳ್ಳಾಗಡ್ಡಿ ಎಲ್ಲ ನೋಡ್ದೋ, ತರಾವರಿ ವೆರೈಟಿಗಳನ್ನ ನೋಡ್ದೋ. ಇವರೊಬ್ರು ಫುಲ್ ಬೆಳ್ಳುಳ್ಳಿಲೇ ಗಾಡಿ ನಡೆಸ್ತಾ ಇದ್ದಾರೆ. ಅಕ್ಕ ಹೆಂಗಾಕ ಕಿಲೋ? 1.5 ಕಿಲೋ. 1.5 ಕಿಲೋ ಎಷ್ಟಕ್ಕ? 100 ರೂಪಾಯಿಗೆ. 100 ರೂಪಾಯಿಗೆ. 100 ರೂಪಾಯಿಗೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡೋಕ್ಕೀಗ? ಇದು 15 ವರ್ಷದಿಂದ ಆಯ್ತು ನಾವು. 15 ವರ್ಷದಿಂದ ವ್ಯಾಪಾರ ಮಾಡ್ತಾವ್ರೆ. ಅಕ್ಕ ಹೆಂಗೆ ಜೀವನ? ಇದೇ ಜೀವನ ನಮ್ಮದು, ಬೇರೆ ಏನಿಲ್ಲ, ಇದೇ ಜೀವನ. ಅಕ್ಕ ಇವಾಗ ಎಷ್ಟೊತ್ತಿಂದ ಎಷ್ಟೊತ್ತಂಗ ನಿಮ್ಮ ಬಂಡಿ ಇರುತ್ತೆ ಇಲ್ಲಿ ತಾಳೂರು ರೋಡಲ್ಲಿ? ಬೆಳಿಗ್ಗೆ 8 ಗಂಟೆಲಿ 9 ಗಂಟೆಲಿಂದ ಹಿಡಿದು 8:30 ತನಕ ಈಗ ರಾತ್ರಿ. ಯಾರಿಗಾರು ಫ್ರೆಶ್ ಬೆಳ್ಳುಳ್ಳಿ ಬೇಕು ಅಂದರೆ ಬರ್ರಿ ಅಕ್ಕನ ಹತ್ರ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಅಕ್ಕ ಬೆಳ್ಳುಳ್ಳಿ ಇಡ್ತಾರೆ. ಒಳ್ಳೆ ಬಜೆಟ್. ಎಷ್ಟಾಗ ಕಿಲೋ ಅದು? ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡೋದು ಜನರಿಗೆ. 100 ರೂಪಾಯಿ 1 ಕಿಲೋ. 100 ರೂಪಾಯಿ 1 ಕಿಲೋ. 100 ರೂಪಾಯಿಗೆ 2 ಕಿಲೋ ಕೊಡ್ತಾರೆ. ಬನ್ನಿ, 100 ರೂಪಾಯಿ 2 ಕಿಲೋ ಕೊಡ್ತೀನಿ. 100 ರೂಪಾಯಿ 2 ಕಿಲೋ. ಈ ವಿಡಿಯೋ ಸೇವ್ ಮಾಡ್ಕೊಂಬರ್ರಿ, ಅವಾಗ ಕೊಡ್ತಾರೆ, ಇಲ್ಲ ಸೇವ್ ಮಾಡ್ಕೊಳ್ರಿ.